ರಾಜಾಜಿನಗರದ ಶಾಸಕ ಮುನಿರತ್ನ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ್ದಾರೆ ಅನ್ನೋ ಮಾಹಿತಿ ಲಭ್ಯ ಆಗ್ತದೆ. ಆರ್ ನಗರದ ವಿಧಾನಸಭಾ ಕ್ಷೇತ್ರದ ಶಾಸಕ ಮುನಿರತ್ನ ಡಿಸಿಎಂ ಅವರ ತಮ್ಮನಿಂದ ಜೀವ ಬೆದರಿಕೆ ಅನ್ನುವಂಥ ಆರೋಪದ ಹಿನ್ನೆಲೆ ನಾಳೆ ಸುಪ್ರೀಂ ಕೋರ್ಟ್ನಲ್ಲಿ ಈ ಜೀವ ಬೆದರಿಕೆ ಅರ್ಜಿಯ ವಿಚಾರಣೆ ನಡೆಯುತ್ತೆ. ಡಿಸಿಎಂ ಡಿಕೆ ಶಿವಕುಮಾರ್, ಡಿಕೆ ಸುರೇಶ್, ಕುಸುಮಾ, ಹನುಮಂತರಾಯಪ್ಪ ವಿರುದ್ಧ ಸಲ್ಲಿಸಿದ್ದಂತಹ ರಿಟ್ ಅರ್ಜಿಯ ವಿಚಾರಣೆ ನಾಳೆ ನಡೆಯಲಿದೆ. ಈ 4 ಜನರಿಂದ ಜೀವ ಬೆದರಿಕೆ ಇದೆ ಅಂತ ಹೇಳಿ ರಿಟ್ ಅರ್ಜಿಯನ್ನ ಸಲ್ಲಿಸಿದ್ರು. ನಾಳೆ ಸುಪ್ರೀಂ ಕೋರ್ಟ್ನ ವಿಭಾಗೀಯ ಪೀಠದಲ್ಲಿ ಈ ಅರ್ಜಿಯ ವಿಚಾರಣೆ ನಡೆಯಲಿದೆ. ನ್ಯಾಯಾಧೀಶರಾದ ಸುಧಾಂಶು, ವಿನೋದ್ ಚಂದ್ರನ್ ಅವರ ದ್ವಿಸದಸ್ಯ ಪೀಠದಲ್ಲಿ ಈ ವಿಚಾರಣೆ ನಡೆಯಲಿದೆ. ತಮಗೆ ಜೀವ ಬೆದರಿಕೆ ಇದೆ ಅಂತ ಹೇಳಿ ಆರೋಪ ಮಾಡಿ ಈ ಅರ್ಜಿಯನ್ನು ಸಲ್ಲಿಸಿದ್ರು. ಮುನಿರತ್ನ ಅವರ ಮೇಲೆ ಮೊಟ್ಟೆಯಿಂದ ದಾಳಿ ನಡೆದಂತಹ ಸಂದರ್ಭದಲ್ಲಿ ಆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಡಿಸಿಎಂ ಅವರ ತಮ್ಮ ಮತ್ತೆ ಉಳಿದವರ ಕಡೆಯಿಂದ ತಮಗೆ ಜೀವ ಬೆದರಿಕೆ ಇದೆ ಅಂತ ಹೇಳಿ ಆರೋಪಿಸಿ ಈ ರಿಟ್ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ರು. ಡೀಟೇಲ್ಸ್ ಕೊಡ್ತಾರೆ ಈ ಬಗ್ಗೆ ಸಂದೇಶ್. ಈಗ ಶಾಸಕ ಮುನಿರತ್ನ ಅವರ ರಿಟ್ ಅರ್ಜಿ ನಾಳೆ ವಿಚಾರಣೆಗೆ ಬರೋದಕ್ಕೆ ಸಂಬಂಧಪಟ್ಟ ಹಾಗೆ ಡೀಟೇಲ್ಸ್ ಹೇಳೋದಾದ್ರೆ ವಿಜಯ್, ಡಿಸಿಎಂ ಡಿಕೆ ಶಿವಕುಮಾರ್ ಹಾಗೆ ಅವರ ಸಹೋದರ ಡಿಕೆ ಸುರೇಶ್ ಅವರಿಂದ ಜೀವ ಬೆದರಿಕೆ ಇದೆ ಅಂತ ಹೇಳಿ ಈ ಹಿಂದೆ ಸುಪ್ರೀಂ ಕೋರ್ಟ್ ನಲ್ಲಿ ಮುನಿರತ್ನ ಅವರು ಒಂದು ರಿಟ್ ಅರ್ಜಿಯನ್ನ ಸಲ್ಲಿಸಿದ್ರು. ಆ ರಿಟ್ ಅರ್ಜಿಯಲ್ಲಿ ಪ್ರಮುಖವಾಗಿ ಅವರು ಡಿಸಿಎಂ ಡಿಕೆ ಶಿವಕುಮಾರ್ ಹಾಗೆ ಅವರ ಸಹೋದರ ಡಿಕೆ ಸುರೇಶ್ ಜೊತೆಗೆ ಕುಸುಮಾ ಅಂದ್ರೆ ಆರ್ ನಗರದ ಪರಾಜಿತ ಅಭ್ಯರ್ಥಿ ಕುಸುಮಾ ಅವರು ಜೊತೆಗೆ ಅವರ ತಂದೆ ಹನುಮಂತರಾಯಪ್ಪ ಇವರು ಸೇರಿದಂತೆ ಇನ್ನು ಇತರರ ವಿರುದ್ಧ ಒಂದು ರಿಟ್ ಅರ್ಜಿಯನ್ನ ಸಲ್ಲಿಸಿದ್ರು. ಆ ರಿಟ್ ಅರ್ಜಿಯಲ್ಲಿ ಪ್ರಮುಖವಾಗಿ ನನಗೆ ಜೀವ ಬೆದರಿಕೆ ಇದೆ, ಅದರಲ್ಲೂ ಕೂಡ ಪ್ರಮುಖವಾಗಿ ಕುಸುಮಾ ಅವರನ್ನ MLA ಮಾಡೋ ಕಾರಣಕ್ಕಾಗಿ ನನ್ನನ್ನ ಕೊಲೆ ಮಾಡ್ತಾರೆ ಅನ್ನೋ ಒಂದು ಆರೋಪವನ್ನ ಮಾಡಿ ಒಂದು ರಿಟ್ ಸುಪ್ರೀಂ ಕೋರ್ಟ್ ನಲ್ಲಿ ಸಲ್ಲಿಕೆ ಮಾಡಿದ್ರು. ಅದರಲ್ಲಿ ಈ 4 ಜನರ ಹೆಸರನ್ನ ಪ್ರಮುಖವಾಗಿ ಮೆನ್ಷನ್ ಮಾಡ್ತಾರೆ. ಡಿಸಿಎಂ ಡಿಕೆ ಶಿವಕುಮಾರ್, ಡಿಕೆ ಸುರೇಶ್, ಕುಸುಮಾ ಹಾಗೆ ಹನುಮಂತರಾಯಪ್ಪನವರ ಹೆಸರನ್ನ ಮೆನ್ಷನ್ ಮಾಡಿ ಒಂದು ರಿಟ್ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ರು. ಆ ರಿಟ್ ಅರ್ಜಿಯ ವಿಚಾರಣೆ ಈಗ ನಾಳೆಗೆ ಇರುವಂತದ್ದು. ಹಾಗಾಗಿ ನಾಳೆ ವಿಭಾಗೀಯ ಪೀಠದಲ್ಲಿ ಈ ಒಂದು ರಿಟ್ ಅರ್ಜಿಯ ವಿಚಾರಣೆ ಕೂಡ ಇದೆ. ಇದರಲ್ಲಿ ಕೇಂದ್ರ ಸರ್ಕಾರ, ಸಿಬಿಐ ಹಾಗೆ ರಾಜ್ಯ ಸರ್ಕಾರಗಳನ್ನ ಕೂಡ ಪ್ರತಿವಾದಿ ಮಾಡಿ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ರು. ಹಾಗಾಗಿ ನಾಳೆ ಆ ಒಂದು ರಿಟ್ ಅರ್ಜಿಯ ವಿಚಾರಣೆ ಇರೋದ್ರಿಂದ ಆ ವಿಚಾರಣೆಗೆ ಮುನಿರತ್ನ ಪರ ವಕೀಲರು ಕೂಡ ಹಾಜರಾಗ್ತಾರೆ. ಜೊತೆಗೆ ಇದಲ್ಲದೆ ಕೂಡ ಈ ಹಿಂದೆ ಕೇಂದ್ರ ಗೃಹ ಇಲಾಖೆಗೂ ಕೂಡ ಪತ್ರವನ್ನ ಬರೆದಿದ್ರು, ಸಿಬಿಐಗೆ ಕೂಡ ಪತ್ರವನ್ನ ಬರೆದಿದ್ರು. ಜೊತೆಗೆ ರಾಷ್ಟ್ರಪತಿಗಳು, ರಾಜ್ಯಪಾಲರಿಗೂ ಕೂಡ ಈಗ ಈ ಬಗ್ಗೆ ಪತ್ರವನ್ನ ಬರೆದು ಅಂದ್ರೆ ನನಗೆ ಯಾವುದೇ ಗನ್ಮ್ಯಾನ್ ಅನ್ನ ಕೂಡ ಸರ್ಕಾರ ಒದಗಿಸಿಲ್ಲ, ಜೊತೆಗೆ ನನ್ನ ಮೇಲೆ ಜೀವ ಬೆದರಿಕೆ ಇದೆ, ಪ್ರಾಣ ಬೆದರಿಕೆ ಇದೆ ಅಂತ ಪತ್ರ ಬರೆದ್ರು ಕೂಡ ಯಾವುದೇ ರೀತಿಯ ಗನ್ಮ್ಯಾನ್ ಅನ್ನ ಕೊಟ್ಟಿಲ್ಲ ಅಂತ ಹೇಳಿ ಈ ಹಿಂದೆ ಕೂಡ ರಾಜ್ಯಪಾಲರಿಗೆ ಪತ್ರವನ್ನ ಬರೆದಿದ್ರು. ಈಗ ಸದ್ಯ ಅದಕ್ಕೆ ಸಂಬಂಧಪಟ್ಟಂತೆ ರಿಟ್ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ರಿಂದ ಜಸ್ಟಿಸ್ ಸುಧಾಂಶು ದುಲಿಯಾ ಹಾಗೆ ಜಸ್ಟಿಸ್ ವಿನೋದ್ ಚಂದ್ರನ್ ಅವರ ಪೀಠದಲ್ಲಿ ನಾಳೆ ವಿಚಾರಣೆ ನಡೆಯುತ್ತೆ. ಆ ವಿಚಾರಣೆಗೆ ಮುನಿರತ್ನ ಪರ ವಕೀಲರು ಕೂಡ ಹಾಜರಾಗ್ತಾರೆ. ಅಲ್ಲಿ ವಾದ ಪ್ರತಿವಾದ ಆದ ನಂತರ ಏನಾಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕಾಗುತ್ತೆ. ವಿಜಯ್, ಥ್ಯಾಂಕ್ ಯು ಸಂದೇಶ್.